ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್ ಕನ್ನಡ. ನಾನು ರೋಹಿಣಿ ತೊಡ್ಮನಿ. ಮಳೆಯಿಂದ ಹಾನಿ ಅನುಭವಿಸಿದ ರೈತರು ಯಾವುದೇ ಕಾರಣಕ್ಕೂ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಶಾಸಕ ವಿಠಲ್ ಕಟಕ್ದೊಂಡ್ ಹೇಳಿದರು. ನಾಗ್ಟಾನ್ ಮತಕ್ಷೇತ್ರ ವ್ಯಾಪ್ತಿಯ ಉಕಮನಾಳ ಹೆಗ್ಡಿಹಾಳ್ ತಾಂಡಾ ಪ್ರದೇಶಗಳಿಗೆ ಸೋಮವಾರ ಭೇಟಿ ನೀಡಿ ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಅವರು ಮಾತನಾಡಿದರು. ಸತತ ಮಳೆಯಿಂದ ಗ್ರಾಮೀಣ ಭಾಗಗಳಲ್ಲಿ ಅಪಾರ ಹಾನಿಯಾಗಿದೆ. ರೈತರಿಗೆ ತೊಂದರೆಯಾಗಿದ್ದು ಗಮನಕ್ಕೆ ಬಂದಿದೆ. ಕೂಡಲೇ ಅವರ ಸಂಕಷ್ಟಕ್ಕೆ ಸ್ಪಂದಿಸಲಾಗುವುದು. ಪ್ರಕೃತಿ ವಿಕೋಪ ಪರಿಹಾರ ನೀಡುವಂತೆ ಸರ್ಕಾರದ ಗಮನ ಸೆಳೆಯಲಾಗುವುದು. ಸರ್ಕಾರ ರೈತರೊಂದಿಗೆ ಇದೆ ಎಂದು ಭರವಸೆ ನೀಡಿದರು. ಗ್ರಾಮದ ಕಾಂಗ್ರೆಸ್ ಮುಖಂಡರೊಂದಿಗೆ ಹಾನಿಯ ಬಗ್ಗೆ ಮಾಹಿತಿ ಪಡೆದರು. ಗ್ರಾಮದ ಹಿರಿಯರು ಶಾಸಕರ ಮುಂದೆ ಸಮಸ್ಯೆಗಳನ್ನು ಹೇಳಿಕೊಂಡರು. ನಂತರ ಹೆಗ್ಡಿಹಾಳ್ ಗ್ರಾಮದ ಕೃಷಿ ಪತ್ತಿನ ಸಹಕಾರಿ ಸಂಘದ 75ನೇ ವರ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಸಚಿವ ಶಿವಾನಂದ ಪಾಟೀಲ್, ಮಾಜಿ ಸಚಿವ ಅಪ್ಪು ಪಟ್ಟಣಶೆಟ್ಟಿ, ಮನುಗುಳಿ ಮಠದ ಅಭಿನವ ಸಂಗನಬಸವ ಶಿವಾಚಾರ್ಯರು ಮತ್ತಿತರ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದಕ್ಕೂ ಮುನ್ನ ವಿಜಯಪುರ ಜಿಲ್ಲಾಡಳಿತ ಕಚೇರಿಯಲ್ಲಿ ಸಚಿವ ಎಂಬಿ ಪಾಟೀಲ್ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ನಂತರ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಆಗ್ರಹಿಸಿ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆಯಲ್ಲಿ ನಿರತ ಜನರೊಂದಿಗೆ ಶಾಸಕ ಕಟಕ್ದೊಂಡ್ ಚರ್ಚೆ ನಡೆಸಿದ್ರು. ಕಾಂಗ್ರೆಸ್ ಮುಖಂಡರು ಇದ್ದರು. ವಿಜಯಪುರ ಜಿಲ್ಲೆನೇ ಅದ ಅಂತ ಹೇಳಿ ಕಾರ್ಯಕರ್ತರ ಯಾರು ಹೇಳಿದ್ರು ಅದು ಶಿವಾನಂದ ಪಾಟೀಲ್ ಅಂತ ಹೇಳಿಕ್ಕೆ ಶಿವಾನಂದ ಪಾಟೀಲ್. ಯಾಕಂದ್ರೆ ಅವರು ನಾನು ಪತ್ರಿಕೆಯಲ್ಲಿ ಒಮ್ಮೆ ಓದಿದ್ದೆ. ಏನು ಓದಿದ್ದೆಪ್ಪ ಅಂದ್ರೆ ಉದಾಹರಣೆ ವಿಜಯಪುರ ಜಿಲ್ಲೆಯ ಸಹಕಾರಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ದಿವಾಳಿ ಆಗಿದೆ, ಮುಳುಗುತ್ತೈತಿ. ಆದರೂ ಸಹಿತ ಸಹಕಾರಿ ಕ್ಷೇತ್ರದಲ್ಲಿ ಕೆಲವು ಕಡೆ ನಾನು ಕೆಲವು ಸಣ್ಣ ಸಣ್ಣ ಸೊಸೈಟಿಗಳಿದ್ದೆ. ಅದಕ್ಕಾಗಿ ನಾನು ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರು ಆ ಸಮಯದಲ್ಲಿ ಅದರ ನೇತೃತ್ವವನ್ನು ವಹಿಸಿ ಇವತ್ತು ಯಾವ ಮಟ್ಟಕ್ಕೆ ತಂದಾರಪ್ಪ ಆ ಸೊಸೈಟಿಯನ್ನ, ಆ ಸಂಘವನ್ನ ಅಂದ್ರೆ ಬಹುಶಃ ರಾಷ್ಟ್ರ ಮಟ್ಟಕ್ಕೆ ಎಲ್ಲಿ ಯಾವುದು ಸೊಸೈಟಿ ಮುಳುಗುತ್ತೈತಿ ಅನ್ನುವಂತಹ ಸೊಸೈಟಿಯನ್ನ ರಾಷ್ಟ್ರ ಮಟ್ಟಕ್ಕೆ ಎತ್ತಿದಂತ ಕೀರ್ತಿ ಶಿವಾನಂದ ಪಾಟೀಲ್ ಬರ್ತೈತಿ. ಅದು 2ನೇ ಸ್ಥಾನದಲ್ಲಿ ಬರ್ತೈತಿ. 2ನೇ ಸ್ಥಾನ ಅಂಥ ವಿಶಿಷ್ಟ ರೀತಿಯ ಸಂಘಟನಾ ಚತುರರಾದಂತಹ ಶಿವಾನಂದ ಪಾಟೀಲ್ ಸಾಹೇಬರು ಈಗಾಗಲೇ ಬರೇ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರದಾರ, ಸಚಿವರದಾರ ಅಂದ್ರೆ ಅದಕ್ಕೆ ಮಹತ್ವವಾದ ಕೆಲಸ ಏನು ಮಾಡ್ಯಾರಪ್ಪ ಅಂದ್ರೆ ಅವರು ಈ ಜಿಲ್ಲೆಯಲ್ಲಿ ರೈತರ ಪರಿಸ್ಥಿತಿ ಸುಧಾರಣೆ ಆಗಬೇಕಾದ್ರೆ ಸೊಸೈಟಿಗಳು ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತಾವೆ. ಪ್ರತಿಯೊಂದು ರೀತಿಯಿಂದ ನೋಡಿದ್ರೆ, ಪ್ರತಿಯೊಂದು ಕಡೆ ನೋಡಿದ್ರೆ ರೈತರ ಹಣಕಾಸಿನ ಪರಿಸ್ಥಿತಿ ಅದರಲ್ಲಿ ಮೇಲ್ದರ್ಜೆಗೆ ಏರ್ಬೇಕಪ್ಪ ಅಂದ್ರೆ ಸ್ವಸಹಾಯ ಸಂಘಗಳು ಸಮೇತ ಎಲ್ಲಾ ಸಂಘಗಳು ಅತ್ಯುತ್ತಮ ರೀತಿಯಲ್ಲಿ ನಡಿಬೇಕಾಗ್ತದೆ. ಅಂಥ ಕಾರ್ಯವನ್ನ ಇವತ್ತ ಇಲ್ಲಿ ಮಾಡ್ತಾ ಇದ್ದೀರಿ ತಾವೆಲ್ಲರೂ. ಹೆಗಡ್ಯಾಳ ಪುಟ್ಟ ಗ್ರಾಮ ಚಿಕ್ಕದಿದ್ದರೂ ಸಹಿತ ಅತ್ಯಂತ ಹೆಮ್ಮೆ ಈ ಗ್ರಾಮದ ಪುತ್ರರಾದಂಥ RM ಪಾಟೀಲ್ರ ಹೆಸರ ಮೇಲೆ ಈ ಕೆಲಸ ಮಾಡಿರಿ. ಇದು ಒಳ್ಳೆಯದೇ ಇದೆ. ಜೊತೆಗೆ ಇವತ್ತು ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ರು ಈ ಜಿಲ್ಲೆಯಲ್ಲಿ ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೆ ಕಾರಣೀಕರ್ತರು ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾನು. ಯಾಕಂದ್ರೆ ನಾನು ಒಬ್ಬ ರೈತನೇ. ನಾನು ಕಬ್ಬು ಬೆಳೀತಿದ್ದೆ. ಸೋಲಾಪುರ ಕುಳಿತಿದ್ದೇವೆ. ಅವಾಗ ಸೋಲಾಪುರ ಸಿದ್ದೇಶ್ವರ ಫ್ಯಾಕ್ಟ್ರಿ ತಮ್ಮ ಹೆಸರನ್ನು ಕೇಳಿರಿ ನೀವು. ನಾನು ಕೊಡ್ತಿದ್ದೆ. ಹ್ಯಾಂಗಂದ್ರೆ ಸಿದ್ದೇಶ್ವರ ಫ್ಯಾಕ್ಟ್ರಿ ಅಂದ್ರೆ ಹೆಂಗಪ್ಪ ಅಂದ್ರೆ 10 ಪೈಸೆ ಮುಳುಗಿಸಂಗಿಲ್ಲ ಅಂತ ಹೇಳ್ತಿದ್ರು. ಆದ್ರೆ ನಮ್ಮ ಕಬ್ಬಿನ ಹಿಂದೆ 10 ರೂಪಾಯಿ ಮುರಿತಿದ್ರು ಅವರು. ಆ ಸಮಯದಲ್ಲಿ 10 ರೂಪಾಯಿ ಮುರಿದು ಒಂದು ಟನ್ನಿಗೆ 10 ರೂಪಾಯಿ ತಗೋತಿದ್ರು ಅವರು. ಅಂದ್ರೆ ಸುಮಾರು 15 ಟನ್ನಿನ ಕಬ್ಬಿಗೆ 150 ರೂಪಾಯಿ ಮುರಿತಿದ್ರು. ಅದು ಡೂಬ್ಗಯ ಅಂದ್ರೆ ಅವೇನು ಹೊಳೆ ಬರ್ತಿದ್ದಿಲ್ಲ ನಮ್ಗೆ. ಎಷ್ಟು ಕಾಲ ಆದ್ರೂ ಬಂದಿಲ್ಲ, ಇನ್ನಾತನೂ ಬಂದಿಲ್ಲ. ಆದ್ರೆ ಸನ್ಮಾನ್ಯ ಶಿವಾನಂದ ಪಾಟೀಲ್ರು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷರಾದ ಮೇಲೆ
ನನ್ನ ದೃಷ್ಟಿಯಲ್ಲಿ ಇವತ್ತು 10ರಿಂದ 15 ಶುಗರ್ ಫ್ಯಾಕ್ಟರಿಗಳು ಈ ಕರ್ನಾಟಕ ರಾಜ್ಯದಲ್ಲಿ ಉದ್ಭವ ಆಗ್ಯಾವ. ಅದಕ್ಕೆ ಆರ್ಥಿಕ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸುವಂತಹ ಕೆಲಸ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಹಕಾರಿ ಕ್ಷೇತ್ರದಿಂದಲೇ ಮಾಡ್ಯಾರ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ವೇಳೆ ಕರ್ನಾಟಕ ರಾಜ್ಯ ಅದರಲ್ಲಿ ವಿಜಯಪುರ ಜಿಲ್ಲೆ ಪ್ರಸಿದ್ಧ ಎದಕ್ಕಪ್ಪ ಅಂದ್ರೆ ಬರಗಾಲ. ಗೋಳಗುಮುಟ್ಟಿ ಕಡೆ ಗೋಳಗುಮುಟ್ಟು ಪ್ರಸಿದ್ಧ ಇದ್ರೆ ಬರಗಾಲನೂ ನಮಗೆ ಪ್ರಸಿದ್ಧಿ ಪಡೆದಿದ್ವು ಆ ಸಮಯದಲ್ಲಿ. ಈಗಲ್ಲ, ಆದ್ರೆ ಬರಗಾಲ ಪ್ರಸಿದ್ಧಿ ಪಡೆದಿದ್ದೀವಿ ಅಂದ್ರೆ ಯಾರೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ, ಯಾವುದೇ ಪಕ್ಷ ಬರಲಿ, ಸರ್ಕಾರದ ಸಾಲ ಮನ್ನಾ ಆಯ್ತು. ಸುಮಾರು ನನ್ನ ದೃಷ್ಟಿಕೋನದಾಗ ಇವತ್ತ ಕನಿಷ್ಠ ಇಲ್ಲಿ ಮುರುಗೋಡವ್ರಿಗೆ ಕೇಳಿದ್ರೆ ಈ ಸಾಲ ಮನ್ನಾ ಅಂದ್ರೆ ಲಾಭ ಎಷ್ಟು ಪಡೆದಾರ ಅಂತ ಅವರಿಗೆ ಕೇಳಿರಿ ನೀವು. ಕನಿಷ್ಠ ನನ್ನ ಲೆಕ್ಕದಲ್ಲಿ ಏನೂ ಇಲ್ಲಪ್ಪ ಅಂದ್ರೆ ಸುಮಾರು ಕೋಟಿಗಟ್ಟಲೆ ಲಾಭ ಆಗ್ಯಾರ. 3 ಕೋಟಿ ಲಾಭ ಆಗ್ಯಾರ. ಯೋಚನೆ ಮಾಡಿ ನೀವು, ಎಂಥ ಅದ್ಭುತವಾದ ಕಾರ್ಯ ಇದು. 3 ಕೋಟಿ ರೂಪಾಯಿ ಯಾರು ಕೊಡ್ತಾರೆ? ಅದಕ್ಕೆ ಇಂಥ ಅದ್ಭುತವಾದ ಕಾರ್ಯಗಳು ಸಾಕಷ್ಟು ಸಹಕಾರಿ ರಂಗದಲ್ಲಿ ನಡೀತದೆ. ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಯಾವುದೇ ಕಾರ್ಯವನ್ನ ಮಾಡಬೇಕಾಗಿತ್ತಪ್ಪ ಅಂದ್ರೆ ಪ್ರಾಮಾಣಿಕತೆನೂ ಅಷ್ಟೇ ಮುಖ್ಯ ಅದ. ಮತ್ತು ಅಷ್ಟೊಂದು ಸರಳವಾಗಿನೂ ಇರಂಗಿಲ್ಲ. ಮತ್ತು ನಾನೇನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ಇನ್ನ ಹೇಳಬೇಕಾದ್ರೆ ಬಹಳ ಸಲ ನನ್ನ ಅಣಚಿಗೆ ಬೇರೆ ಹೋಗ್ಬೇಕಾಗಿದ್ದು ಒಂದೈತಿ. ನನ್ನಂತೂ ಬರೋದು ಬಹಳ ಕೆಟ್ಟೈತಿ. ಸನ್ಮಾನ್ಯ ಶ್ರೀ RN ಪಾಟೀಲ್ ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಸನ್ಮಾನ್ಯ ಶ್ರೀ ಶಿವಾನಂದ ಅವರು ನೀರಾಕಿ ಫಲವನ್ನ ಕೊಡೋರು ಇವರು. ಅದಕ್ಕೆ ನಾನು ಕಳಕಳಿಯ ವಿನಂತಿ ಏನ್ ಮಾಡ್ತೀನಪ್ಪ ಅಂದ್ರೆ, ಯಾರೇ ಫಲ ಕೊಟ್ಟರು ಯಾರು ಏನು ಯೋಚನೆ ಮಾಡಂಗಿಲ್ಲ. ಪಾರ್ಟಿ ಪಂಗಡ ಎಲ್ಲಾ ಬಿಟ್ಟು ಎಲ್ಲರೂ ಜೊತೆಗೂಡಿಕೊಂಡು ಶಿವಾನಂದ ಪಾಟೀಲ್ BDCC ಬ್ಯಾಂಕನ್ನ ಬೆಳೆಸೋಣ ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಸಹಕಾರ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ BK ನ್ಯೂಸ್ ಕನ್ನಡ.